ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಪ್ರತಿಯೊಬ್ಬರು ಯೋಚಿಸಲೇಬೇಕು. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ. ಹಾಗಾಗಿ ಸುಮ್ಮನೆ ಹೇಳ್ತಾ ಇದ್ರ ಕೆಲಸವಿಲ್ಲದ ತಲೆ ದೆವ್ವದ ಮನೆ ಅಂತ. ಹಾಗೆ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ಮಾತನ್ನು ಕೇಳಿಯೇ ಇರ್ತೀರಾ. ಹಾಗಾಗಿ ನಮ್ಮ ತಲೆಗೆ ಯಾವುದಾದರೂ ಆಲೋಚನೆಗಳನ್ನು, ಅದರಲ್ಲೂ ಪಾಸಿಟಿವ್ ಆಲೋಚನೆಗಳನ್ನು ಕೊಟ್ಟರೆ ಏನಾಗುತ್ತೆ, ನೆಗೆಟಿವ್ ಥಿಂಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಕಲ್ಪನೆ ಇದೆಯಲ್ಲ, ಅದು ಯದ್ಭಾವಂ ತದ್ಭವತಿ. ಈ ಮಾತನ್ನು ಕೇಳೇ ಇರ್ತೀರಾ. ಅದು ನಿಜ ಕೂಡ. ಕಲ್ಪನೆ ಅನ್ನೋದು ಕಲ್ಪವೃಕ್ಷ ಇದ್ದ ಹಾಗೆ. ನೀವು ಏನನ್ನು ಕೇಳ್ತೀರೋ, ಏನನ್ನು ಕಲ್ಪನೆ ಮಾಡ್ಕೋತೀರೋ ಅದೇ ನಿಮಗೆ ಸಿಗುತ್ತೆ. ನೀವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗೇ ಸಿಗುತ್ತೆ, ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗೇ ಸಿಗುತ್ತೆ. ಅದೇ ನಕಾರಾತ್ಮಕ ಯೋಚನೆ, ಸಕಾರಾತ್ಮಕ ಯೋಚನೆ ಅಂತ ಹೇಳಬಹುದು. ಒಟ್ಟಾರೆ ಮನುಷ್ಯನ ಸರ್ವಾಂಗೀಣ ಪ್ರಗತಿಗೆ ಕಲ್ಪನಾ ಶಕ್ತಿ ತುಂಬ ಪ್ರಮುಖವಾದದ್ದು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ನಮ್ಮ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಪ್ರಾಣಕ್ಕೆ, ಒಟ್ಟಾರೆ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕು, ವಿದ್ಯೆ, ಬುದ್ಧಿ, ಆಚಾರ, ವಿಚಾರ, ನೃತ್ಯ, ಹಾಡು, ಸಂಗೀತ, ಕಲೆ, ವ್ಯಾಪಾರ, ವ್ಯವಹಾರ, ಇದೆಲ್ಲವುದು ನಮ್ಮ ಜೀವನಕ್ಕೆ ಬೇಕು. ಅದೆಲ್ಲ ನಮ್ಮ ಸಂಸ್ಕೃತಿನಲ್ಲೇ ಇದೆ. ನಮ್ಮ ಸಂಸ್ಕಾರದಿಂದ ಕೆಲವೊಂದನ್ನು ನಾವು ಪಡ್ಕೊಳ್ಳೋ ಪ್ರಯತ್ನವನ್ನು ಪಡಬೇಕು ಅಷ್ಟೇ. ಅದಕ್ಕೆ ನಮ್ಮ ಕಲ್ಪನೆ, ನಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ನಮಗದು ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಮೊದಲೆಲ್ಲ ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜ ಅಜ್ಜಿ, ತಂದೆ ತಾಯಿ ರಾಮನ ಕಥೆಗಳನ್ನು, ಕೃಷ್ಣನ ಕಥೆಗಳನ್ನು ನಾವು ಮಲ್ಕೊಳ್ಳೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆಗ ನಾವು ಕೂಡ ರಾಮನ ಥರ, ಕೃಷ್ಣನ ಥರ ಆದರ್ಶ ಬೆಳೆಸ್ಕೋಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಾ ಇತ್ತು. ಅದಾದಮೇಲೆ ಫ್ಯಾಂಟಸಿ ಕಥೆಗಳ ಬಗ್ಗೆ ಕೇಳೋದಾದರೆ, ಬಂಗಾರದ ಕುದುರೆ ಏರಿ ರಾಜ್ಕುಮಾರ ಬರ್ತಾನೆ, ಚಿನ್ನದ ಉಡುಗೆ ಉಟ್ಟ ಸುಂದರವಾದ ರಾಜ್ಕುಮಾರಿ ಜಿಂಕೆ ಜೊತೆ ಆಟ ಆಡ್ತಾ ಇರ್ತಾಳೆ. ಅದನ್ನು ನೋಡಿ ರಾಜ್ಕುಮಾರ ಅವಳಿಗೆ ಉಡುಗೊರೆಯಾಗಿ ಸಪ್ತ ಸರೋವರಗಳಲ್ಲಿ ಮೀನುಗಳನ್ನ ಆಟ ಆಡೋದಕ್ಕೆ ಕೊಡ್ತಾನೆ. ಅಲ್ಲಿಗೆ ಬಂದ 4 ದರೋಡೆಕೋರರು ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ಅವ್ರನ್ನ ಆ ರಾಜ್ಕುಮಾರ ಹೊಡೆದೋಡಿಸಿ ರಾಜ್ಕುಮಾರಿನ ಕರ್ಕೊಂಡು ಅರಮನೆಗೆ ಬರ್ತಾನೆ. ಈ ಥರ ಕಥೆಗಳನ್ನು ನಾವು ಕೇಳಿದ್ದೀವಿ. ಇನ್ನು ಸಿನಿಮಾ ವಿಚಾರಕ್ಕೆ ಹೋದರೆ, ಕೆಲವು ವರ್ಷಗಳ ಹಿಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲವು ಸಿನಿಮಾಗಳಿಂದ ಮನಸೂರೆಗೊಂಡು ಅದೆಷ್ಟೋ ಒಡ ಹುಟ್ಟಿದವರು ಮತ್ತೆ ಒಂದಾಗಿರೋ ಕತೆ ಕೂಡ ಕೇಳಿದ್ದೀವಿ. ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಬೆಂಗಳೂರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಬಂದ ರೈತ ಮತ್ತೆ ತನ್ನ ಹಳ್ಳಿಗೆ ಹೋಗಿ ತನ್ನ ಭೂಮಿಯಲ್ಲಿ ಬಂಗಾರದ ಬೆಳೆದ ಕಥೆಯನ್ನು ಕೇಳಿದ್ದೀವಿ. ಅದಕ್ಕೆಲ್ಲ ಕಾರಣ ಪಾಸಿಟಿವ್ ವಿಚಾರ ನೋಡಿ ಅದರಿಂದ ಮನಸ್ಸಿನಲ್ಲಿ ಬದಲಾವಣೆ ಆಗಿದ್ದು. ಹಾಗಾಗಿ ನಾವು ಯೋಚಿಸಬೇಕಾಗಿರೋದು ಇಷ್ಟೇ. ನಾವು ನೋಡಬೇಕಾಗಿರೋದು ಪಾಸಿಟಿವ್ ವಿಚಾರಗಳು, ನಾವು ಆಲೋಚಿಸಬೇಕಾಗಿರೋದು ಪಾಸಿಟಿವ್ ವಿಚಾರಗಳು. ಅದು ಬ್ರಹ್ಮಾಂಡ ಶಕ್ತಿಯನ್ನು, ಚೈತನ್ಯವನ್ನು ನಮಗೆ ಕೊಡುತ್ತೆ ಅಂದರೆ ಆಶ್ಚರ್ಯವೇನಲ್ಲ. ಹಾಗಾಗಿ ಯಾವುದೋ ಆಘಾತಕ್ಕೋ, ಯಾರೋ ಹೇಳಿದ ಮಾತಿಗೋ, ಇನ್ಯಾರ ಮೇಲಿನ ಚಾಲೆಂಜ್ ಅಂತನೋ ಮತ್ತೊಬ್ಬರ ಬಳಿ ಕಾಂಪಿಟೇಷನ್ಗಾಗಿ ಬಿದ್ದು ಕೆಲಸ ಮಾಡೋ ಅಗತ್ಯ ಇಲ್ಲ. ಪ್ರಪಂಚದಲ್ಲಿ ಕೋಟ್ಯಾಂತ ಜನ ಇದ್ದಾರೆ. ಹುಟ್ಟಿಸಿದ ದೇವರು ಫುಲ್ ಮೇಯಿಸದೇ ಇರ್ತಾನ. ಒಳ್ಳೆ ಆಲೋಚನೆಯಿಂದ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಜಯ ಸಿಕ್ಕೇ ಸಿಗುತ್ತೆ. ತಾಳ್ಮೆ ಮುಖ್ಯ. ಒಟ್ನಲ್ಲಿ ಬೇಸರ ಅಂತ ಮನಸ್ಸಿನಲ್ಲಿ ಏನನ್ನು ಯೋಚಿಸದೇ ಇರಬೇಡಿ. ಸುಮ್ಮನೆ ಕೂತ್ರೆ ಕೆಟ್ಟ ಆಲೋಚನೆಗಳು ಮನೆ ಮಾಡುತ್ತೆ. ಅದರಿಂದ ದುಶ್ಚಟಗಳು ಆವರಿಸುತ್ತೆ, ಸೋಮಾರಿತನ ಬರುತ್ತೆ, ಹಾಗೂ ಮನಸ್ಸು ಮತ್ತು ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತೆ. ನಿಮ್ಮ ಕಲ್ಪನೆಗೆ ಒಳ್ಳೆ ವಿಚಾರ ಬಂದರೆ ಕಲ್ಪವೃಕ್ಷ ನಿಮಗೆ ಒಳ್ಳೆಯದನ್ನೇ ಕೊಡುತ್ತೆ. ನಿಮ್ಮ ಚಿಂತೆ ಚೆನ್ನಾಗಿದ್ದರೆ ಚಿನ್ನದಂತಹ ಚಿಂತಾಮಣಿಯನ್ನೇ ಪಡ್ಕೋಬಹುದು. ಏನಂತೀರಿ? ನೋಡ್ತಾ ಇರಿ ಪರಿವಾರ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.